ಬೆನ್ನನ್ನು ನೇರ ಮಾಡಿ, ಎದೆಯನ್ನು ಅಗಲ ಮಾಡಿ, ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಏಳಿಸ್ಬೇಡಿ. ದಯವಿಟ್ಟು ಅವ್ರಿಗೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಅವ್ರಿಗೆ ಎಚ್ಚರ ಆದಾಗ ಅವರೇ ಬರ್ತಾರೆ. ಈಗ ಎಲ್ಲರೂ ಮಲಗಿರಲಿ ಅಥವಾ ಕೂತಿರಲಿ, ನಿಮ್ಮ ಕಣ್ಣ ಮುಂದೆ ಒಂದು ಕಪ್ಪು ಹೊಗೆಯನ್ನು ಕಣ್ಮುಂದೆ ತಗೊಳ್ಳಿ. ಒಂದು ಕಪ್ಪು ಹೊಗೆ, ದಟ್ಟವಾದಂತಹ ಒಂದು ಹೊಗೆ ಕಣ್ಮುಂದೆ ತಗೊಳ್ಳಿ. ಆ ಹೊಗೆ ಏನು ಅಂದರೆ, ಈ ಸಮಾಜದಲ್ಲಿರುವಂತಹ ಲಂಚ, ಅನ್ಯಾಯ, ದೌರ್ಜನ್ಯ, ಹಾಗೆ ಒಂದು ರೀತಿಯ ಜನರ ವಿಶ್ವಾಸಕ್ಕೆ ಮಾಡಿದಂತಹ ದ್ರೋಹ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರಾಮಾಣಿಕ ಅಧಿಕಾರಿಯಾಗಿರುವಂಥ ನೀವಾಗ್ಬೋದು ಅಥವಾ ನಿಮ್ಮ ಅಧಿಕಾರಿಗಳಾಗ್ಬೋದು, ಅವರ ಕೀರ್ತಿಯನ್ನು ಹಾಳು ಮಾಡುವಂತಹ ಒಂದು ಜಾಡ್ಯ. ಈಗ ನೀವು ನಿಮ್ಮನ್ನು ಕಲ್ಪಿಸ್ಕೊತಾ ಇದ್ದೀರಿ, ಕಣ್ಮುಂದೆ ಹೊಗೆ ಇದೆ, ಯಾವುದೇ ಕಾರಣಕ್ಕೂ ಆ ಹೊಗೆಯಲ್ಲಿ ನಾನು ಸಿಲುಕಿಕೊಳ್ಳುವುದಿಲ್ಲ ಅನ್ನುವ ಆತ್ಮವಿಶ್ವಾಸವನ್ನು ನೀವೀಗ ಮನಸ್ಸಿನಲ್ಲಿ ತಗೊಳ್ಳಿ. ನೀವು ಪ್ರತಿ ಉಸಿರು ಹೇಗಿರಬೇಕು ಅಂತ ಹೇಳಿದ್ರೆ, ಅದು ಬಹಳ ಶುದ್ಧ ಉಸಿರಾಗಿರಬೇಕು. ನೀವು ಈ ರಾಜ್ಯದ ಶುದ್ಧ ಉಸಿರಾಗಬೇಕು. ಅದು ನಿಮ್ಮ ಶಪಥ. ಈ ಕಪ್ಪು ಹೊಗೆ ಏನು ಸುಳಿತಾ ಇದೆ, ಅದು ನನ್ನನ್ನು ಸ್ಪರ್ಶಿಸಲು ಸಾಧ್ಯನೇ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೋಬಿಡಿ. ಅದು ನಿಮ್ಮ ಸುತ್ತಮುತ್ತ, ಆ ಕಪ್ಪು ಹೊಗೆ ನಿಮ್ಮ ಸುತ್ತಮುತ್ತ ಸುಳಿತಾ ಇರ್ಬೋದು, ಆದರೆ ನಿಮಗೆ ಸ್ಪರ್ಶಿಸೋಕ್ಕೆ ಅದು ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಮೊಳಗೊಬ್ಬ ಧರ್ಮಯೋಧನಿದ್ದಾನೆ. ಧರ್ಮಯೋಧ ಅಂತಂದರೆ ಯಾರು? ಸತ್ಯ, ಧರ್ಮ, ನ್ಯಾಯ, ಹಾಗೆ ಪ್ರಾಮಾಣಿಕ ಸೇವೆ. ಹಾಗಾಗಿ ಆ ಕಪ್ಪು ಹೊಗೆಯನ್ನು ಆ ಯೋಧ, ಆ ಧರ್ಮದ ಯೋಧ ತುಂಡು ತುಂಡಾಗಿ ಕಟ್ ಮಾಡಿ ಹರಿದು ಆಚೆ ಹಾಕುವಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಈಗ ಹೇಳ್ಕೊಡ್ತೇನೆ, ಹೇಳಿ. ನನ್ನ ನೈತಿಕತೆ ನನ್ನ ಶಸ್ತ್ರ, ನನ್ನ ಪ್ರಾಮಾಣಿಕತೆ ನನ್ನ ಬಲ, ಲಂಚ ನನ್ನ ಧರ್ಮಕ್ಕೆ ಶತ್ರು. ನಾನು ಈ ಶತ್ರುವನ್ನು ನಾಶ ಮಾಡುತ್ತೇನೆ. ಇದು ಈ ದಿನದ ನಿಮ್ಮ ಮಂತ್ರ. ಈಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಗುರುಗಳಿಗೋ, ಹಿರಿಯರಿಗೋ, ಹಿರಿಯ ಅಧಿಕಾರಿಗಳಿಗೋ, ಯಾರಿಗೋ ಒಂದು ಸಣ್ಣ ಪುಟ್ಟ ತಪ್ಪನ್ನು ಮಾಡಿರ್ತೇವೆ. ನಮಗೊಂದು ಈಗ ವೇದಿಕೆ ಸಿಕ್ಕಿದೆ. ಗುರುವಿನ ಸಮ್ಮುಖದಲ್ಲಿ